ಸಮಾಜದ ಸಂತೋಷವನ್ನು ಅದು ವ್ಯಕ್ತಿಗಳಿಗೆ ತರುವ ಸಂತೋಷದಿಂದ ಮಾತ್ರ ಅಳೆಯಬಹುದು. ಮನುಷ್ಯನ ಶ್ರೇಷ್ಠತೆಯ ನಿಜವಾದ ಅಳತೆಯು ಅವನ ಭೌತಿಕ ಆಸ್ತಿಯಲ್ಲಿ ಅಲ್ಲ, ಆದರೆ ಮಾನವೀಯತೆಯ ಸೇವೆ ಮಾಡುವ ಸಾಮರ್ಥ್ಯದಲ್ಲಿದೆ. ಕತ್ತಲೆಯನ್ನು ಶಪಿಸುವುದಕ್ಕಿಂತ ಮೇಣದ ಬತ್ತಿಯನ್ನು ಬೆಳಗಿಸುವುದು ಉತ್ತಮ. ಇತಿಹಾಸದಿಂದ ಕಲಿಯಲು ಸಾಧ್ಯವಾಗದವರು ಅದನ್ನು ಪುನರಾವರ್ತಿಸಲು ಅವನತಿ ಹೊಂದುತ್ತಾರೆ. ಸತ್ಯದ ಶಕ್ತಿಗಿಂತ ದೊಡ್ಡ ಶಕ್ತಿ ಇಲ್ಲ. ಸ್ವಾತಂತ್ರ್ಯದ ಚಿನ್ನದ ಬಾಗಿಲನ್ನು ತೆರೆಯಲು ಶಿಕ್ಷಣವು ಕೀಲಿಯಾಗಿದೆ. ಪ್ರೀತಿ ಮತ್ತು ಸಹಾನುಭೂತಿಯು ಈ ಜಗತ್ತಿನಲ್ಲಿ ಕೆಟ್ಟದರ ವಿರುದ್ಧ ನಿಜವಾದ ಆಯುಧಗಳಾಗಿವೆ. ರಾಷ್ಟ್ರದ ಶಕ್ತಿಯು ಅದರ ನಾಗರಿಕರ ಬುದ್ಧಿವಂತಿಕೆ ಮತ್ತು ಸ್ವಭಾವದಲ್ಲಿದೆ. ನಾಯಕತ್ವವು ಉಸ್ತುವಾರಿ ವಹಿಸುವುದರ ಬಗ್ಗೆ ಅಲ್ಲ, ಅದು ನಿಮ್ಮ ಉಸ್ತುವಾರಿಯಲ್ಲಿರುವವರನ್ನು ನೋಡಿಕೊಳ್ಳುವುದು. ಮನಸ್ಸು ಒಂದು ಉದ್ಯಾನವಾಗಿದೆ ಮತ್ತು ಅದರಲ್ಲಿ ನಾವು ಬೆಳೆಸುವುದು ನಮ್ಮ ಜೀವನದ ಗುಣಮಟ್ಟವನ್ನು ನಿರ್ಧರಿಸುತ್ತದೆ. ಸ್ವತಂತ್ರವು ಕೇವಲ ಒಂದು ಸವಲತ್ತು ಅಲ್ಲ, ಆದರೆ ಜವಾಬ್ದಾರಿಯಾಗಿದೆ. ನಾವು ಎಂದಿಗೂ ಭರವಸೆಯನ್ನು ಕಳೆದುಕೊಳ್ಳಲು ಸಾಧ್ಯವಿಲ್ಲ, ಏಕೆಂದರೆ ಭರವಸೆ ಯಾವಾಗಲೂ ನಮ್ಮೊಳಗೇ ಇರುತ್ತದೆ. ಕ್ಷಮಿಸುವುದೆಂದರೆ ಕೈದಿಯನ್ನು ಮುಕ್ತಗೊಳಿಸುವುದು ಮತ್ತು ಕೈದಿ ನೀವೇ ಎಂದು ಕಂಡುಹಿಡಿಯುವುದು. ಜೀವನದ ನಿಜವಾದ ಮೌಲ್ಯವೆಂದರೆ ನಾವು ಪ್ರೀತಿಸುವ ಮತ್ತು ಕಾಳಜಿ ವಹಿಸುವವರೊಂದಿಗೆ ನಾವು ಹಂಚಿಕೊಳ್ಳುವ ಕ್ಷಣಗಳಲ್ಲಿ. ನಾವೆಲ್ಲರೂ ಒಂದು ಉದ್ದೇಶದಿಂದ ಹುಟ್ಟಿದ್ದೇವೆ ಮತ್ತು ಅದು ಏನೆಂದು ಕಂಡುಹಿಡಿಯುವುದು ನಮಗೆ ಬಿಟ್ಟಿದ್ದು. ಬದಲಾವಣೆ ಎಂದಿಗೂ ಸುಲಭವಲ್ಲ, ಆದರೆ ಬೆಳವಣಿಗೆ ಮತ್ತು ಪ್ರಗತಿಗೆ ಇದು ಅವಶ್ಯಕ. ಧೈರ್ಯವು ಭಯದ ಅನುಪಸ್ಥಿತಿಯಲ್ಲ, ಆದರೆ ಅದರ ಮೇಲಿನ ವಿಜಯ. ಜ್ಞಾನದ ದೊಡ್ಡ ಶತ್ರು ಅಜ್ಞಾನವಲ್ಲ, ಆದರೆ ಜ್ಞಾನದ ಭ್ರಮೆ. ನಾವು ನಮ್ಮ ಸ್ವಂತ ಉಳಿವಿಗಾಗಿ ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕಲು ಕಲಿಯಬೇಕು. ಉತ್ತಮ ಕೆಲಸವನ್ನು ಮಾಡುವ ಏಕೈಕ ಮಾರ್ಗವೆಂದರೆ ನೀವು ಮಾಡುವುದನ್ನು ಪ್ರೀತಿಸುವುದು. ಜೀವನವು ಒಂದು ಪ್ರಯಾಣವಾಗಿದೆ, ಒಂದು ಗಮ್ಯಸ್ಥಾನವಲ್ಲ, ಮತ್ತು ನಾವು ದಾರಿಯ ಪ್ರತಿ ಹೆಜ್ಜೆಯನ್ನು ಆನಂದಿಸಬೇಕು. ನಾವು ಯಾವಾಗಲೂ ಇಂದು ಇರುವುದಕ್ಕಿಂತ ಉತ್ತಮವಾಗಿರಲು ಪ್ರಯತ್ನಿಸಬೇಕು, ಏಕೆಂದರೆ ನಾಳೆ ಬೆಳೆಯಲು ಮತ್ತು ಕಲಿಯಲು ಹೊಸ ಅವಕಾಶವಾಗಿದೆ. ಸೈನ್ಯದ ಬಲದಂತೆ ಕುಟುಂಬದ ಶಕ್ತಿಯು ಪರಸ್ಪರ ನಿಷ್ಠೆಯಲ್ಲಿದೆ.